ವೆಲ್ಕಮ್ ಟು ಮೈ ಚಾನೆಲ್. ನೀವಿನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸೀಮಾ ಅವರು ಹಾಲ್ ಅಲ್ಲಿ ಕೂತ್ಕೊಂಡು ದತ್ತಂಗೆ ವೇಟ್ ಮಾಡ್ತಿರ್ತಾರೆ. ಸೀಮಾ ಬಂದಿರೋದ್ ನೋಡಿ ಶರಾವತಿಗೆ ತುಂಬಾ ಖುಷಿ ಆಗುತ್ತೆ. ಆ ಕಡೆ ಹೇಮಾ ಹಾಗೂ ಹೇಮಾ ಗಂಡ ಸುದರ್ಶನ್ ಅವ್ರು ತುಂಬಾ ಖುಷಿಯಿಂದ ಮಾತಾಡ್ಕೊತಿರ್ತಾರೆ. ಹೇಮಾ, ದತ್ತ ಯಾವಾಗ ಬರ್ತಾನೆ, ಅವ್ನ್ ಬಂದು ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಕ್ಕೆ ನಾನ್ ಕಾಯ್ತಿದ್ದೀನಿ ಅಂತ ಸುದರ್ಶನ್ ಅವ್ರು ಹೇಳ್ತಿದ್ರೆ, ಅಯ್ಯೋ ಸುದರ್ಶನ್, ವೇಟ್ ಮಾಡಿ, ದತ್ತ ಸರಿಯಾದ ಟೈಮ್ಗೆ ಅಕ್ಕ ಹೇಳಿರೋ ಸಮಯಕ್ಕೆ ಬಂದೇ ಬರ್ತಾನೆ. ಅದನ್ನ ನೋಡಿ ನಾವು ಮಜಾ ತಗೋಬೇಕಷ್ಟೇ ಅಂತ ಇಲ್ಲಿ ಹೇಮಾ ಹೇಳ್ತಾರೆ. ಆದ್ರೂ ಅದಕ್ಕೆ ಮಾತ್ರ ಶತ್ರುಗಳನ್ನ ಈ ತರ ಹೊಡೆದು ಮಲಗ್ಸೋದಕ್ಕೆ ಎತ್ತಿದ ಕೈ ಒಳ್ಳೆ ಕೆಲ್ಸನೇ ಮಾಡಿದ್ದಾರೆ. ನಾನಂತೂ ದತ್ತ ಬಂದು ಇಲ್ಲಿ ಆ ಸೀಮನ್ನ ನೋಡ್ಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಸುದರ್ಶನ್ ಹೇಳ್ತೀರಾ. ಹೌದು ಸುದರ್ಶನ್, ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ ಅಂತ ಹೇಮಾ ಹೇಳ್ತಾರೆ. ಆ ಕಡೆ ಸೈಲೆಂಟ್ ಹಾಗೂ ಕಿಶೋರ್ಗಂತೂ ತುಂಬಾ ಟೆನ್ಷನ್ ಶುರುವಾಗಿರುತ್ತೆ. ಅವ ಮುಂದೆ ಏನು ಬಾಯಿ ಇವಳನ್ನ ನೋಡಿದ್ಮೇಲೆ ಏನಾಗುತ್ತೆ ಅಂತ ಸೈಲೆಂಟ್ ಕೇಳ್ತಿದ್ರೆ, ದೃಷ್ಟಿ ಹೃದಯ ಉಳಿದೇ ಇದ್ರೆ ಅಷ್ಟೇ ಸಾಕು ಸೈಲೆಂಟ್, ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಅಂತ ಇಲ್ಲಿ ಕಿಶೋರ್ ಹೇಳ್ತಾರೆ. ಸೈಲೆಂಟ್ ಜ್ಯೂಸ್ ಏನೋ ಬೀಳ್ಸಿ ಹೊಡ್ದಾಕ್ತೆ. ಮತ್ತೆ ಗೆಸ್ಟ್ಗೆ ಜ್ಯೂಸ್ ತರಿಸ್ಬೇಕು ಅಂತ ಗೊತ್ತಾಗಲ್ವಾ, ತರದಕ್ಕೆ ಹೇಳು ಅಂತ ಇಲ್ಲಿ ಶರಾವತಿ ಅವರು ಸೈಲೆಂಟ್ ಹೇಳ್ತಿರ್ತಾರೆ. ಕಿಶೋರ್ಗಂತೂ ಶರಾವತಿ ಮಾತ್ ಕೇಳಿ ಶರಾವತಿ ನೋಡ್ಕೊಂಡು ತುಂಬಾ ಕೋಪ ಮಾಡ್ಕೋತಿರ್ತಾರೆ. ಇಲ್ಲಿ ಸೈಲೆಂಟ್ ಸರಳ ಅಂತಿದಂಗೆ ಕೆಲ್ಸದವ್ರು ಬಂದು ಇಲ್ಲಿ ಸೀಮಾಗೆ ಜ್ಯೂಸ್ ಕೊಡ್ತಾರೆ. ಆ ಕಡೆ ಸೃಷ್ಟಿ ಮಾತ್ರ ತುಂಬಾ ಖುಷಿಯಿಂದ ತನ್ನ ಅಕ್ಕನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ತತ್ತನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ದೃಷ್ಟಿ ಮಾತ್ರ ಪೆದ್ದಿ ತರ ಜ್ಯೂಸ್ ಎತ್ಕೊಳಕ್ ಬರ್ತಿರೋ ತರ ಹೇಳಿ ಮಾಡಿ ಜ್ಯೂಸ್ ನ ಕೆಳಗಡೆ ಚೆಲ್ ಬಿಡ್ತಾರೆ. ಆ ಕಡೆ ಶರಾವತಿ ನಾಟಕ ಶುರು ಮಾಡ್ತಾರೆ. ಏನ್ ಸರಳ, ನಿಂಗ್ ಅಷ್ಟು ಗೊತ್ತಾಗಲ್ವಾ, ಹೋಗು ವಾಶ್ರೂಮ್ ಕರ್ಕೊಂಡು ಹೋಗಿ ಕ್ಲೀನ್ ಮಾಡಿಸ್ಕೊಂಬಾ. ಹೋಗಮ್ಮ ರೂಪಾ, ಸಾರಿ ಅಂತ ಹೇಳಿ ಇಲ್ಲಿ ರೂಪಾ ಅವ್ರನ್ನ ಕೆಲ್ಸದವ್ರ ಹತ್ರ ಕಳಿಸ್ತಾರೆ. ಆ ಕಡೆ ರೂಪಾ ಹೋಗ್ತಿದ್ದಂಗೆ ಇಲ್ಲಿ ದೃಷ್ಟಿ ಹಾಗೂ ದತ್ತ ಬರ್ತಾರೆ. ದೃಷ್ಟಿ ಅಂತೂ ದತ್ತನ್ ಕೈ ಹಿಡ್ಕೊಂಡು ಜೋರಾಗಿ ಕರ್ಕೊಂಡ್ ಬರ್ತಿರೋದ್ ನೋಡಿ ಶರಾವತಿಗಂತೂ ಹೊಟ್ಟೆ ಉರಿಯುತ್ತೆ. ಅಕ್ಕ 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 ಎಲ್ಲೋದ್ಲು, ಅಕ್ಕ ಅಕ್ಕ ಅಂತ ಹೇಳಿ ಇಲ್ಲಿ ದೃಷ್ಟಿ ತನ್ನ ಅಕ್ಕನೇ ಹುಡುಕ್ತಿರ್ತಾರೆ. ಸೀರೆ ಮೇಲೆ ಜ್ಯೂಸ್ ಚೆಲ್ಲೋಯ್ತು, ಅದನ್ನ ವಾಶ್ ಮಾಡ್ಕೊಳಕ್ ಹೋಗಿದ್ದಾಳೆ ಅಂತ ಹೇಮಾ ದೃಷ್ಟಿ ಹೇಳ್ತಾರೆ. ದತ್ತು ಅದೆಲ್ಲ ಹೋಗ್ಬೇಕು ಅಂತಿದ್ದಲ್ಲ, ನೀನ್ ಹೋಗ್ಬಾ, ನಾನ್ ನೋಡ್ಕೋತೀನಿ ಅಂತ ಶರಾವತಿ ಹೇಳ್ತಿದ್ರೆ, ಅಯ್ಯೋ ಚಿಕ್ಕಮ್ಮವ್ರೆ, ಅಕ್ಕನ ಮನೆಗ್ ಊಟ ಕಲ್ಸಿ ಈ ಸಮಯದಲ್ಲಿ ಇವ್ರನ್ನ ಆಚೆ ಹೋಗು ಅಂದ್ರೆ ಹೆಂಗೆ, ನಾವೆಲ್ಲ ಇಲ್ಲೇ ಇಲ್ವಾ ದೃಷ್ಟಿ, ನಾವ್ ನೋಡ್ಕೋತೀವಿ ಅಂತ ಶರಾವತಿ ಹೇಳಿ, ದತ್ತು ನೀನ್ ಹೋಗ್ಬಾ ಅಂತ ಶರಾವತಿ ಹೇಳ್ತಾರೆ. ಇಲ್ಲಿ ದತ್ತ ಶರಾವತಿನೇ ನೋಡ್ತಿರ್ತಾರೆ. ನಾನು ಇವತ್ತು ಇವ್ರಿಗೆ ಅಕ್ಕನ ಭೇಟಿ ಮಾಡಿಸ್ಲೇಬೇಕು ಅಂತ ಇಲ್ಲಿ ದೃಷ್ಟಿ ದತ್ತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಹೇಮಾ ಬಂದ್ಲು ನೋಡಿ ಅಂತ ರೂಪಾ ಅವ್ರನ್ನ ತೋರಿಸ್ತಾರೆ. ಅಕ್ಕ ಅಂತ ಖುಷಿಯಿಂದ ದೃಷ್ಟಿ ಹೇಳ್ತಿರ್ತಾರೆ. ಆ ಕಡೆ ತತ್ತಾಗಂತೂ ರೂಪಾ ಅಂದ್ರೆ ಸೀಮಾ ಅವ್ರು ನೋಡಿ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ಬಿಡುತ್ತೆ. ತುಂಬಾ ಶಾಕ್ ಅಲ್ಲಿ ಹಾಗೆ ಸೋಫಾ ಮೇಲೆ ಕುಸ್ತು ಬಿದ್ದೋಗ್ತಾರೆ ದತ್ತ ಅವರು. ಆ ಕಡೆಯಿಂದ ಸೀಮಾ ನಡ್ಕೊಂಡ್ ಬರ್ತಿದ್ರೆ, ಸೀಮಾ ದೃಷ್ಟಿ ಅಕ್ಕನ ಅಂತ ಹೇಳಿ ಇಲ್ಲಿ ದತ್ತ ಅಂತೂ ತುಂಬಾ ಶಾಕ್ ಆಗ್ತಾರೆ. ಆಮೇಲೆ ಸೋಫಾ ಮೇಲೆ ಎದ್ ನಿಂತ್ಕೊಂಡು ಸೀಮಾ ಬರ್ತಿರೋದೇ ನೋಡ್ತಿರಿ. ಇಲ್ಲಿ ಶರಾವತಿ ಅಂತೂ ದತ್ತನ ಅವಸ್ಥೆ ನೋಡಿ ತುಂಬಾ ಖುಷಿ ಆಗ್ತಿರತ್ತೆ. ಅಷ್ಟೊತ್ತಿಗೆ ದೃಷ್ಟಿ ಅವರು ಸೀಮಾ ಪಕ್ಕ ನಿಂತ್ಕೊಂಡು, ರೀ ಇವಳೆ ನಮ್ಮ ಅಕ್ಕ ರೂಪಾ, ನನ್ ಬಂಗಾರಿ, ನನ್ ಪ್ರಾಣ ಇವಳು ಅಂತ ದೃಷ್ಟಿ ಹೇಳ್ತೀರಾ. ಆ ಕಡೆ ದತ್ತಂಗಂತೂ ಶಾಕ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಹಾಗೆ ನಿಂತಿರ್ತಾರೆ. ನೋಡಿ ನೋಡಿ, ನಾನ್ ಹೇಳಿಲ್ವಾ, ನೀವು ನಮ್ಮ ಅಕ್ಕನ ನೋಡ್ತಿದ್ದಂಗೆ ನಂಬಕ್ಕೆ ಆಗಲ್ಲ, ಶಾಕ್ ಆಗಿ ನಿಂತ್ಕೊಬಿಡ್ತೀರಾ ಅಂತ. ಅಪ್ಸರೆ ಆಗಿದಾರಲ್ವಾ ನಮ್ಮಕ್ಕ ಅಂತ ದೃಷ್ಟಿ ಹೇಳಿ, ಅಕ್ಕ ನೋಡೆ ಅಕ್ಕ, ಇವ್ರೇ ನನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್, ಹೆಂಗಿದಾರೆ ನನ್ ಗಂಡ, ಅವ್ರ ಮುಖದಲ್ಲಿ ರಾಜನ್ ಕಳೆ ಇದೆ ಅಲ್ವಾ, ಬಾ ಅಕ್ಕ ಪರಿಚಯ ಮಾಡಿಸ್ಕೊತೀನಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರೆ. ಸೀಮಾ ಹಾಗೆ ನಿಂತಿರ್ತಾರೆ. ಅಯ್ಯೋ ಬಾ ಅಕ್ಕ ಅಂತ ಹೇಳಿ ಇಲ್ಲಿ ದತ್ತನ ಹತ್ರ ಸೀಮನ ಕರ್ಕೊಂಡು ಹೋಗ್ತಾರೆ ದೃಷ್ಟಿ. ಇಲ್ಲಿ ಸೀಮಾ ನಾಟಕ ಶುರು ಮಾಡ್ಕೋತಾರೆ. ದತ್ತು ನೋಡಿ ತುಂಬಾ ಭಯ ಪಡ್ತಿರೋ ತರ, ಅಯ್ಯೋ ಏನ್ರಿ ಇಷ್ಟೊತ್ತರ್ಗು ನೋಡ್ತಿದ್ದೀರಾ, ನೋಡಿದ್ ಸಾಕು ಹಾಯ್ ಮಾಡ್ರಿ ಅಂತ ದೃಷ್ಟಿ ಹೇಳ್ತಿದ್ರೆ, ಅಶೋಕ್ ಕೈ ಕೊಡಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಸೀಮಾ ಹಾಗೂ ದತ್ತನ್ ಕೈ ಇಡ್ಸಿ ಶೇಕ್ ಹ್ಯಾಂಡ್ ಮಾಡಿಸ್ತಾರೆ. ಇಲ್ಲಿ ಸೀಮಾ ಮಾತ್ರ ದತ್ತು ನೋಡಿ ತುಂಬಾ ಭಯ ಪಡ್ತಿರೋ ತರ ನಾಟಕ ಆಡ್ತಾನೆ ಇರ್ತಾರೆ. ಒಂದ್ ನಿಮಿಷ ಬಂದೆ ದೃಷ್ಟಿ ಅಂತ ಹೇಳಿ ಇಲ್ಲಿ ದತ್ತ ತುಂಬಾ ಟೆನ್ಷನ್ ಮಾಡ್ಕೊಂಡು ಗಾಬ್ರಿಯಿಂದ ಮತ್ತೆ ರೂಮ್ ಹೊರಟೋಗ್ತಾರೆ. ದತ್ತ ಆಗಂತೂ ತುಂಬಾ ತಲೆ ಕೆಟ್ಟೋಗುತ್ತೆ. ಸ್ಟೆಪ್ಸ್ ಹತ್ಕೊಂಡು ಹೋಗಕ್ಕೂ ತುಂಬಾ ಕಷ್ಟಪಟ್ಟು ತಲೆ ಸುತ್ತಿರೋ ತರ ಇಲ್ಲಿ ದತ್ತ ಹಾಡ್ತಿರ್ತಾರೆ. ಹಾಗೆ ಸೀದಾ ಹೋಗಿ ಬಾತ್ರೂಮ್ ಅಲ್ಲಿ ಬಾತ್ ಟಬ್ ಅಲ್ಲಿ ಹೋಗಿ ತಲೆನ ಮುಳುಗಿಸ್ಬಿಡ್ತಾರೆ. ನೀರ್ ಒಳಗಡೆ ತಲೆ ಹಾಕಿ ಇಲ್ಲಿ ದತ್ತ ತುಂಬಾ ಜೋರಾಗಿ ಕೂಗಾಡ್ತಿರ್ತಾರೆ. ಆಮೇಲೆ ರೂಮ್ಗೆ ವಾಪಸ್ ಬಂದು ಇಲ್ಲಿ ದತ್ತ ಮಾತ್ರ ತುಂಬಾ ಕೂಗಾಡ್ತಿರ್ತಾರೆ. ಇದು ಹೇಗ್ ಸಾಧ್ಯ, ಇದೇಗ್ ಸಾಧ್ಯ ಅಂತ ಇಲ್ಲಿ ದತ್ತ ಕೂಗಾಡ್ತಿರ್ತಾರೆ. ಅಲ್ಲಿಗೆ ಶರಾವತಿ ಅವ್ರು ಬಂದು ನೋಡ್ತಿರ್ತಾರೆ. ದತ್ತು ಅಂತ ಹೇಳಿ ನಾಟಕ ಆಡ್ಕೊಂಡು ಇಲ್ಲಿ ದತ್ತನ್ ಪಕ್ಕ ಬಂದು ಶರಾವತಿ ಕುತ್ಕೋತಾರೆ. ಅಕ್ಕ, ನಾನ್ ನೋಡಿದ್ದು ಅದು ಸುಳ್ತಾನೆ, ದೃಷ್ಟಿ ಅಕ್ಕ ನಂಗೆ ಸೀಮಾ ತರ ಕಾಣಿಸ್ತಿದ್ಲು, ನಾನು ಸಕಲೇಶ್ಪುರದಿಂದ ಬಂದಾಗಿಂದ ಎಲ್ ನೋಡಿದ್ರು ಬರೀ ನಂಗೆ ಸೀಮಾನೆ ಕಾಣಿಸ್ತಾಳೆ. ಅಕ್ಕ ಇದು ನನ್ ಭ್ರಮೆ ಅಲ್ವಾ, ಭ್ರಮೆ ತಾನೆ ಅಂತ ದತ್ತ ಕೇಳ್ತಿದ್ರೆ, ಇಲ್ಲ ದತ್ತು ನಿಜನೇ ಅಂತ ಶರಾವತಿ ಹೇಳ್ತಿದ್ರೆ. ದತ್ತಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಸೀಮಾ ಒಳಗಡೆ ಬರ್ತಿದ್ದಂಗೆ ಒಂದ್ ಕ್ಷಣ ನನ್ನ ಎದೆ ಜಲ್ ಅನ್ಬಿಡ್ತು. ಆ ಪಾಪಿ ಇಲ್ಲೇನ್ ಮಾಡ್ತಿದ್ದಾಳೆ ಅಂತ ಕತ್ತಿಡ್ದು ಆಚೆ ತಳ್ಳನ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ರಾಜ ಬಂದು, ಇವ್ರು ನಮ್ಮ ಅಕ್ಕ ರೂಪಕ್ಕ ಅಂತ ಅಂದ. ಆಗ ನಂಗೆ ಭೂಮಿನೇ ಕುಸ್ದಂಗ ಆಗೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನೀನ್ ಅವಳನ್ನ ನೋಡ್ಬಾರ್ದು ಅಂತ ಹೇಳಿ ನಿನ್ನ ಆಚೆ ಕಳ್ಸೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ದೃಷ್ಟಿ ಅಂತ ಇಲ್ಲಿ ಶರಾವತಿ ಹೇಳ್ತಿರ್ತಾರೆ. ಸೀಮಾಗೂ ದೃಷ್ಟಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಕ್ಕ, ಸೀಮಾನೇ ಬೇರೆ
ಆ ದೃಷ್ಟಿನೇ ಬೇರೆ, ಅಥವಾ ಅವರಿಬ್ರು ನನ್ ಕಣ್ಣಿಗೆ ಒಂದೇ ತರ ಕಾಣಿಸ್ತಿದಾರ, ಅವಾಗ ಅವರಿಬ್ರು ನನ್ ಕಣ್ಣಿಗೆ ಒಂದೇ ತರ ಕಾಣಿಸ್ತಿರ್ಬೋದು, ನೋಡಕ ಅದು ನನ್ ಭ್ರಮೆ ಅಲ್ವಾ ಅಂತ ಇಲ್ಲಿ ದತ್ತ ಕೇಳ್ತಿದ್ರೆ, ಇಲ್ಲ ದತ್ತು ಅದು ಸೀಮಾನೆ ಅಂತ ಶರಾವತಿ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ ಅಕ್ಕ. ಇಲ್ಲ ಇಲ್ಲ ಅಂತ ದತ್ತ ಹೇಳ್ತಿರ್ತಾರೆ. ವಿಧಿ ಅನ್ನೋದು ನಿನ್ ಜೊತೆ ತುಂಬಾ ಕ್ರೂರವಾಗಿ ಆಟ ಆಡ್ತಿದೆ ದತ್ತು. ಯಾಕೆ ನಿನ್ ಮೇಲೆ ದ್ವೇಷನು, ಯಾಕೆ ನಿನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಿಲ್ವೋ? ದೃಷ್ಟಿ ಅಕ್ಕ ಬಂದು ಎಷ್ಟು ದಿನ ಆಯ್ತು, ಆದ್ರೆ ಅವಳು ನಮ್ ಸುತ್ತಮುತ್ತ ಇದ್ದಾಳೆ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ ನೋಡು ಅಂತ ಶರಾವತಿ ಹೇಳ್ತಾರೆ. ಅಕ್ಕ ನನ್ಗೇನು ಸೀಮಾ ಬಂದ್ಲು ಅಂತ ಭಯ ಇಲ್ಲ ಅಕ್ಕ, ನನ್ ಜೀವನದಿಂದ ದೂರ ಇಟ್ಟು ಅಂತ ನಾನು ಅವಾಗ್ಲೇ ಅವಳಿಗೆ ಹೇಳ್ಬಿಟ್ಟಿದೀನಿ ಅಂತ ದತ್ತು ಹೇಳ್ತಿದ್ರೆ, ಇಲ್ಲಿ ಶರಾವತಿ ಮನ್ಸಲ್ಲಿ ಅನ್ಕೋತಾರೆ, ಆದ್ರೆ ನಾನು ದೂರ ಇರೋದಕ್ ಬಿಡಲ್ಲ, ಹತ್ರನೇ ತರ್ತೀನಿ ಅಂತ ಇಲ್ಲಿ ಶರಾವತಿ ಮನ್ಸಲ್ಲಿ ಅನ್ಕೋತಾರೆ. ಅಕ್ಕ ನೆನ್ನೆ ತಾನೇ ಆ ಸೀಮಾಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ, ನನ್ ಲೈಫ್ ಅಲ್ಲಿ ಬರ್ಬೇಡ, ನಂಗ್ ಮದ್ವೆ ಆಗಿದೆ, ನನ್ ಜೀವನದಲ್ಲಿ ನಿಂಗ್ ಜಾಗ ಇಲ್ಲ. ಎಷ್ಟೆಲ್ಲ ಗೊತ್ತಿದ್ದು ಅದೇ ಏಕಕ್ಕ ಬರ್ತಾಳೆ. ದೃಷ್ಟಿ ಸೀಮಾ ಬಗ್ಗೆ ಗೊತ್ತಾಗ್ತಿದಂಗೆ ಎಷ್ಟೊಂದ್ ಕಣ್ಣೀರ್ ಹಾಕಿದ್ಲು, ಆದ್ರೆ ಈಗ ಅವ್ರ ಅಕ್ಕನೇ ಸೀಮಾ ಅಂತ ಗೊತ್ತಿಲ್ಲ, ಗೊತ್ತಾದ್ರೆ ಹೇಗಕ್ಕ ಅಂತ ಇಲ್ಲಿ ದತ್ತ ಟೆನ್ಷನ್ ಮಾಡ್ಕೋತಿರ್ತಾರೆ. ದತ್ತು ನಾನ್ ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಕಣೋ, ನನ್ಗೆ ಯಾಕೋ ಅನ್ಸ್ತಿದೆ ನೀನು ಸೀಮಾ ಒಂದಾಗ್ಬೇಕು ಅಂತಾನೆ ಆ ದೇವ್ರು ದೃಷ್ಟಿನ ನಿನ್ ಲೈಫ್ ಅಲ್ಲಿ ತಂದ ಅನ್ಸುತ್ತೆ ಅಂತ ಶರಾವತಿ ಹೇಳ್ಬಿಡ್ತಾರೆ. ಆಗ ದತ್ತಾಗೆ ತುಂಬಾ ಕೋಪ ಬಂದು ಹುಷ್ ಅಂತ ಹೇಳಿ, ದಯವಿಟ್ಟು ಆತರ ಹೇಳ್ಬೇಡ ಅಕ್ಕ, ಸೀಮಾಗೆ ನನ್ ಜೀವನದಲ್ಲಿ ಜಾಗ ಇಲ್ಲ, ಅಕಸ್ಮಾತ್ ಹಾಗೇನಾದ್ರು ಆದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಅಕ್ಕ ಅಂತ ಹೇಳಿ ಇಲ್ಲಿ ದತ್ತ ಅವ್ರ ಮಾತ ಶರಾವತಿ ಅವರ ಕುತ್ಕೆನ ಇಟ್ಕೊಂಡು ಅಮ್ಕ ಕೊಟ್ಟೋಗ್ತಾರೆ. ದತ್ತು ದತ್ತು ಅಂತ ಹೇಳಿ ಇಲ್ಲಿ ಶರಾವತಿ ಬಿಡಿಸ್ಕೋತಾರೆ. ಸಾರಿ ಅಕ್ಕ ಅಂತ ಇಲ್ಲಿ ದತ್ತ ಶಾಕ್ ಅಲ್ಲಿ ಇದ್ರೆ, ಇಟ್ಸ್ ಓಕೆ ದತ್ತು, ಏನು ಬೇಜಾರ್ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಂತ ಶರಾವತಿ ಹೇಳ್ತಾರೆ. ನೋಡು ದತ್ತ, ಈಗ ನೀನು ಮುಖ ತಿರ್ಸ್ಕೊಂಡ್ ಬಂದಿದ್ದು ದೃಷ್ಟಿಗೆ ಅನುಮಾನ ಬಂದಿರುತ್ತೆ, ಸದ್ಯಕ್ಕೆ ಸೀಮಾ ದೃಷ್ಟಿ ಅಕ್ಕನೆ ಅಂತ ದೃಷ್ಟಿ ಹೇಳದ್ ಬೇಡ, ಈಗ ನಿನ್ ಲೈಫ್ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಇವಾಗ ಏನ್ ಮಾಡೋಣ ಅಂದ್ರೆ ಮೊದ್ಲು ಡಿನ್ನರ್ ಮುಗಿಸ್ಬಿಡೋಣ, ನೀನ್ ಮೊದ್ಲು ಅಲ್ಪ ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ಪಾ ಅಂತ ಶರಾವತಿ ದತ್ತನ ಕಳಿಸ್ತಾರೆ. ಆಮೇಲೆ ದತ್ತ ಅವರು ತುಂಬಾ ಅಪ್ಸೆಟ್ ಆಗಿ ಅಲ್ಲಿಂದ ವಾಶ್ರೂಮ್ ಹೊರಟೋಗ್ತಾರೆ. ಇಲ್ಲಿ ಶರಾವತಿ ಮಾತ್ರ ದತ್ತನ ಅವಸ್ಥೆ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ. ಆ ಕಡೆ ಕಿಶೋರ್ ಹಾಗೂ ಸೈಲೆಂಟ್ ದತ್ತನ್ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೋತಿರ್ತಾರೆ. ಸೀಮಾನೆ ದೃಷ್ಟಿ ಅಕ್ಕ ಅಂತ ಗೊತ್ತಾದ್ಮೇಲೆ ಪಾಪ ನಮ್ ದತ್ತ ಬಾಯ್ ಮನಸ್ಥಿತಿ ಹೇಗಿರ್ಬೇಡ ಅಂತ ಸೈಲೆಂಟ್ ಹೇಳ್ತಿದ್ರೆ, ದತ್ತನ್ ಲೈಫ್ ನಮ್ ಶತ್ರುಗೂ ಬೇಡ ಸೈಲೆಂಟ್, ಅಲ್ಲ ಈ ಅನ್ಯಾಯಕ್ಕೆಲ್ಲ ಕೊನೆನೇ ಇಲ್ವಾ ಅಂತ ಕಿಶೋರ್ ಹೇಳ್ತಿದ್ರೆ, ಅಲ್ಲಿಗೆ ಸುದರ್ಶನ್ ಹಾಗೂ ಹೇಮಾ ಬರ್ತಾರೆ. ಏನ್ ಸುದರ್ಶನ್ ಹಾಗೆ ನಿಂತ್ಕೊಂಡೆ ಅಂತ ಹೇಮಾ ಕೇಳ್ತಿದ್ರೆ, ಡಾನ್ ಅಂತ ಹೆಸರು ತಗೊಂಡು ಮೆರೆಯೋದಲ್ಲ, ಕೆಲವೊಂದ್ಸಲ ಚಾಲಕಿ ತರ ಇರೋ ಬುದ್ಧಿ ಬೇಕು ಅಂತ ಸುದರ್ಶನ್ ಹೇಳ್ತಾರೆ. ಇದು ಚಾಣಕ್ಯನ ಯೋಚನೆ ಅಲ್ಲ, ಶಕುನಿ ಯೋಚನೆ ಅಂತ ಹೇಮಾ ಹೇಳ್ತಾರೆ. ಆ ಕಡೆ ಶರಾವತಿ ಬಗ್ಗೆ ಇಲ್ಲಿ ರಾಜ ದೃಷ್ಟಿಗೆ ಎಲ್ಲ ಹೇಳ್ಬಿಡ್ತಾರೆ. ಇಲ್ಲಿ ಶರಾವತಿ ಚಿಕ್ಕಮ್ಮವ್ರೆ ಬಂದು ಅಕ್ಕಂಗೆ ಸೀರೆ ಕೊಟ್ಟೋದ್ರು ಅಂತ ರಾಜ ಹೇಳ್ತಿದ್ದಂಗೆ ದೃಷ್ಟಿಗಂತೂ ಶಾಕ್ ಆಗುತ್ತೆ. ಏನು ಶರಾವತಿ ಚಿಕ್ಕಮ್ಮವ್ರ ಸೀರೆ ಕೊಡಕ್ಕೆ ಮನೆವರೆಗೂ ಬಂದಿದ್ರ ಅಂತ ದೃಷ್ಟಿ ಕೇಳ್ತಿದ್ರೆ, ಆ ಕಡೆ ರಾಜ ಹೂ ಅಂತ ಹೇಳ್ತಾರೆ. ಆ ಕಡೆ ಸೈಲೆಂಟ್ ದೃಷ್ಟಿ ಬಾ ತಂಗ್ಯವ ಅಂತ ಕರೆದಾಗ ಇಲ್ಲಿ ದೃಷ್ಟಿ ಬರ್ತಾರೆ. ಆ ಅಣ್ಣ ಅಂತ ಹೇಳ್ತೀರಾ, ಊಟಕ್ಕೆಲ್ಲ ರೆಡಿ ಇದೆ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂತ ಇಲ್ಲಿ ಸೈಲೆಂಟ್ ಅವರು ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಂಡು ದೃಷ್ಟಿನ ಕೇಳ್ತಾ ಇರ್ತಾರೆ. ಸುಮ್ನಿರಣ, ಇಲ್ಲಿ ಏನೋ ನಡೀತಿದೆ, ಶರಾವತಿ ಚಿಕ್ಕಮ್ಮವ್ರು ನೋಡಿದ್ರೆ ನಮ್ ಮನೆಗೆ ಹೋಗ್ತಾರೆ, ಅಕ್ಕಂಗೆ ಸೀರೆ ಕೊಡ್ತಾರೆ, ಮನೆ ಕರೆದಿದ್ದಾರೆ, ಇಲ್ಲಿ ನೋಡಿದ್ರೆ ಅಕ್ಕನು ಮತ್ತೆ ಅವ್ರನ್ನ ಭೇಟಿ ಮಾಡ್ಸೋಣ ಅಂತ ಹೇಳಿದ್ರೆ ಅವ್ರೇ ತಡಿತಾರೆ. ದತ್ತ ಅವ್ರನ್ನ ಸಾವುಕಾರನ ಅವ್ರೆ ಮನೆಯಿಂದ ಆಚೆ ಕಳಿಸ್ತಿದ್ದಾರೆ. ಇವ್ರು ನೋಡಿದ್ರೆ ಅಕ್ಕ ನೋಡಿ ಮುಖ ತಿರ್ಸ್ಕೊಂಡು ರೂಮ್ ಕಡೆ ಹೊರಟೋದ್ರು. ಏನೋ ನಡೀತಿದೆ ಆದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ, ದೃಷ್ಟಿ ಅದು ನಿಮ್ಮಕ್ಕ ಅಂತ ಸೈಲೆಂಟ್ ಹೇಳಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಶರಾವತಿ ಅವರು ದತ್ತನ್ ರೂಮ್ ಇಂದ ಬರ್ತಿರೋದನ್ನ ಕಿಶೋರ್ ನೋಡ್ತಾರೆ. ಇಲ್ಲಿ ಶರಾವತಿ ಅವರು ಒಬ್ರೇ ಬರ್ತಿರಲ್ಲ, ಕೈ ಹಿಡ್ಕೊಂಡು ದತ್ತನ ಕರ್ಕೊ ಬರ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಕಿಶೋರ್ ಅವರು ದತ್ತ ಬಂದ ಅಂತ ಜೋರಾಗಿ ಕೂಗಿ ಎಲ್ಲರಿಗೂ ಕೇಳ್ಸೋ ತರ ಹೇಳ್ತಾರೆ. ಸುಮ್ನಿರಣ, ಅದೇನೋ ನಮ್ಮಕ್ಕ ಅಂತ ಹೇಳ್ತಿದಲ್ಲಿ ಏನದು ಅಂತ ಇಲ್ಲಿ ದೃಷ್ಟಿ ಕೇಳ್ತಿದೆ. ಅಯ್ಯೋ ದೃಷ್ಟಿ, ಊಟ ರೆಡಿ ಇದೆಯಲ್ಲ, ನಿಮ್ಮ ಅಕ್ಕನ ಊಟ ಕೂರ್ಸ್ಬೋದಲ್ಲ ಅಂತ ಹೇಳ್ತಿದೆ ಅಂತ ಸೈಲೆಂಟ್ ಹೇಳ್ತಾರೆ. ಅಕ್ಕ ಈಗ ತಾನೇ ಮನೆಗ್ ಬಂದಿದ್ದಾಳೆ, ಎಲ್ರು ಕೂತ್ಕೊಂಡ್ ಮಾತಾಡ್ಬೇಕು, ನನ್ನ ಅಕ್ಕನ ಬಗ್ಗೆ ನಾನ್ ಹೇಳ್ಬೇಕು, ನೀವೆಲ್ಲ ಕೇಳ್ಬೇಕಲ್ವಾ ಅಂತ ದೃಷ್ಟಿ ಹೇಳ್ತಿದ್ರೆ, ದೃಷ್ಟಿ ಅದೆಲ್ಲ ಇನ್ನೊಂದಿನ ಮಾತಾಡೋಣ, ಮೊದ್ಲು ಊಟ ಮಾಡೋಣ ಅಂತ ಶರಾವತಿ ಹೇಳ್ತಾರೆ. ಇಲ್ಲಿ ದತ್ತ ನೋಡಿ ದೃಷ್ಟಿಗೆ ಟೆನ್ಷನ್ ಶುರು ಆಗುತ್ತೆ. ಯಾಕ್ರಿ ಏನಾಯ್ತು, ತಲೆನೋವ್ತಾ ಇದೆಯಾ, ಏನಾದ್ರೂ ಮಾತ್ರೆ ಕೊಡ್ಲಾ ಅಥವಾ ಮಸಾಜ್ ಮಾಡ್ಕೊಳ್ಳಾ, ನಿಮ್ಗೆ ಶುಂಠಿ ಟೀ ಕುಡಿದ್ರೆ ತಲೆನೋವು ಕಮ್ಮಿ ಆಗುತ್ತೋ, ಶುಂಠಿ ಟೀ ಮಾಡ್ಕೊ ಬರ್ತೀನಿ ಅಂತ ದೃಷ್ಟಿ ಹೋಗ್ತಿದ್ರೆ ಇಲ್ಲಿ ದತ್ತ ದೃಷ್ಟಿನ ತಡಿತಾರೆ. ಏನು ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ದತ್ತ ಹೇಳ್ತಾರೆ. ಸರಿ ಊಟ ಕೂರ್ಸ್ಕೊಳ್ಳಿ, ಬಡಿಸ್ತೀನಿ ಅಂತ ದೃಷ್ಟಿ ಹೇಳ್ತಿದ್ರೆ, ಬೇಡ ನಾನು ನಿನ್ ಜೊತೆ ಊಟ ಬಡಿಸ್ತೀನಿ ಅಂತ ದತ್ತ ಹೇಳ್ತಿದ್ರೆ, ಮೊದ್ಲೇ ತಲೆನೋವು ಅಂತಿದ್ದೀರಾ, ನೀವು ಕೂತ್ಕೊಳ್ಳಿ ನಾನ್ ಬಡಿಸ್ತೀನಿ ಬನ್ನಿ ಅಂತ ದೃಷ್ಟಿ ಹೇಳ್ತಾರೆ. ಆಮೇಲೆ ದೃಷ್ಟಿ ಇಲ್ಲಿ ಸೀಮಾ ಅವ್ರನ್ನ ಹಾಗೆ ಮನೆಯವನ್ನೆಲ್ಲ ಊಟ ಕೂರಿಸ್ತಾರೆ. ಇಲ್ಲಿ ಸೀಮನ್ ಪಕ್ಕನೆ ದೃಷ್ಟಿ ಅವರು ದತ್ತನ ಕೂರ್ಸ್ಬಿಡ್ತಾರೆ. ಕೂತ್ಕೊಳ್ರಿ ಅಂತ ಹೇಳ್ತಿದಂಗೆ ಇಲ್ಲಿ ದತ್ತ ಏನು ಮಾಡಕ್ಕಾಗ್ದೆ ಸೀಮಾ ಪಕ್ಕ ಸರಿ ಆಯ್ತು ಅಂತ ಹೇಳಿ ಕೂರ್ತಾರೆ. ಸೀಮಂಗಂತೂ ದತ್ತ ಪಕ್ಕ ಕೂತಿರೋದ್ ನೋಡಿದ್ ಖುಷಿ ಆಗ್ತಿದ್ರೆ, ದತ್ತ ಮಾತ್ರ ಕೋಪದಲ್ಲಿ ಸೀಮನ ನೋಡ್ತಾ ಇರ್ತಾರೆ. ಆ ಕಡೆ ಮಾತ್ರ ಸೀಮಾ ಮನ್ಸಲ್ಲೇ ದೃಷ್ಟಿನ ಬೈಕೋತಿರ್ತಾರೆ. ದೃಷ್ಟಿ ಸತ್ಯ ಗೊತ್ತಾದಾಗ್ಲೂ ಇದೇ ತರ ತ್ಯಾಗ ಮಾಡ್ಬಿಡೆ ನಂಗೆ ಅಂತ ಸೀಮಾ ಮನ್ಸಲ್ಲಿ ಅನ್ಕೋತಿರ್ತಾರೆ. ಹಾಗೆ ಇಲ್ಲಿ ಬಜರಂಗಿ ಅವರು ಮೇಲ್ಗಡೆಯಿಂದ ಕೆಳಗಡೆ ಹೇಳ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಸೀಮಾ ನೋಡಿ ಬಜರಂಗಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಕೋಪ ಮಾಡ್ಕೊಂಡು ಬಂದು ಇಲ್ಲಿ ಸೀಮಾ ಕೈ ಇಟ್ಕೊಂಡು ಎದ್ದೇಳ್ಸಿ, ನೀನೇನೆ ಮಾಡ್ತಿದ್ಯಾ, ಇಲ್ಲಿ
ಮನೆಗ್ ಬರ್ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ, ಬಾ ಅಂತ ಹೇಳಿ ಇಲ್ಲಿ ಸೀಮಾನ ಬಚ್ಚಂಗಿ ಕರ್ಕೊಂಡು ಹೋಗ್ತಿರ್ತಾರೆ. ಬಚ್ಚಂಗಿ ಕೈ ಬಿಡು, ಬಚ್ಚಂಗಿ ಕೈ ಬಿಡು ಅಂತ ದತ್ತ ಹೇಳ್ತಿದ್ರೆ ಇವಳಿದಳಲ್ಲ ಅಂತ ಬಚ್ಚಂಗಿ ಹೇಳ್ತಿದ್ದಾಳೆ, ಅವಳು ನನ್ ಹೆಂಡತಿ ದೃಷ್ಟಿ ಅವ್ರ ಅಕ್ಕ ಅಂತ ದತ್ತ ಹೇಳ್ಬಿಡ್ತಾರೆ. ಆಗ ಬಚ್ಚಂಗಿಗಂತೂ ತುಂಬಾ ಶಾಕ್ ಆಗಿ ಸೀಮಾ ಕೈ ಇಟ್ಕೊಂಡಿರೋರು ಬಿಟ್ಟೇ ಬಿಡ್ತಾರೆ. ಕೈ ಬಿಡ್ತಿದಂಗೆ ಸೀಮಾ ನಾಟಕ ಶುರು ಮಾಡ್ಕೊಂಡು ಭಯ ಪಟ್ಕೊಂಡು ಇಲ್ಲಿ ದೃಷ್ಟಿ ಪಕ್ಕ ಬರ್ತಾರೆ. ಬಚ್ಚಂಗಿ ಅಣ್ಣ ಇವಳು ನಮ್ಮ ಅಕ್ಕ ರೂಪ ಅಂತ ದೃಷ್ಟಿ ಹೇಳ್ತಾರೆ. ಬಚ್ಚಂಗಿ ಅಣ್ಣ ನೀವ್ ಯಾಕೆ ನಮ್ಮ ಅಕ್ಕನ್ ಕೈ ಇಟ್ಕೊಂಡು ಈ ತರ ಹೋಗ್ತಿದ್ರಿ, ನೋಡಿದ್ರೆ ಎಷ್ಟು ಎದ್ರುಕೊಂಡಿದ್ದಾಳೆ, ಅಕ್ಕ ನೋವಾಯ್ತೇನೆ, ಯಾಕೆ ಬಜರಂಗಿ ಅಣ್ಣ ಈ ತರ ಕೈ ಇಟ್ಕೊಂಡು ಹೇಳ್ಕೊಂಬಂದೆ, ಯಾಕೆ ರೇಗಾಡ್ದೆ ಅಂತ ದೃಷ್ಟಿ ಕೇಳ್ತಿದ್ರೆ ಅದು ಅಂತ ಬಚ್ಚಂಗಿ ಹೇಳ್ತಿರ್ತಾರೆ. ಆ ಕಡೆ ದತ್ತ ಬಜರಂಗಿಗೆ ಏನು ಹೇಳ್ಬೇಡ ಅಂತ ಸನ್ನೆ ಮಾಡ್ತಿರ್ತಾರೆ. ದೃಷ್ಟಿ ಬಜರಂಗಿ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಈ ವಿಷಯನ ಇಲ್ಲೇ ಬಿಟ್ಬಿಡು, ನಾವ್ ರೂಪನ ಮನೆಗೆ ಯಾಕೆ ಕರ್ಸಿರೋದು, ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಕಲ್ವಾ ಅಂತ ಶರಾವತಿ ಹೇಳ್ತಿದ್ರೆ ನಾನು ಹಾಗೆ ಅನ್ಕೊಂಡಿದ್ದೆ ಅಮ್ಮವ್ರೆ, ಆದ್ರೆ ಇಲ್ಲಿ ಏನೇನೋ ನಡೀತಿದೆ ಅಂತ ದೃಷ್ಟಿ ಹೇಳ್ತಾರೆ. ದೃಷ್ಟಿ ಏನೂ ನಡೀತಿಲ್ಲ ಯಜಮಾಂತಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಬಜ್ಜಾಗಿ ಯಾವಾಗ್ಲೂ ನನ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಬಜ್ಜಾಗಿಗೆ ಇವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಹಾಗೆ ಇವ್ರು ಊಟಕ್ ಬರ್ತಾರೆ ಅಂತ ಬಜ್ಜಾಗಿಗೂ ಗೊತ್ತಿರ್ಲಿಲ್ಲ ಅಂತ ದತ್ತ ಹೇಳ್ತಿದಂಗೆ ಹೌದು ಯಾರು ಅಂತ ಗೊತ್ತಿರ್ಲಿಲ್ಲ ಅಂತ ಬಜ್ಜಂಗಿ ಹೇಳ್ತಿದ್ರೆ ಇಲ್ಲಿ ಶರಾವತಿ ಅವರು ಎಲ್ಲಾ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗಲ್ಲ ಬಜ್ರಂಗಿ ಅಣ್ಣ, ಇವಳನ್ನ ಯಾರು ಅನ್ಕೊಂಡ್ರಿ ನೀವು ಅಂತ ದೃಷ್ಟಿ ಕೇಳ್ತಿದ್ರೆ ಅದು ಅಂತ ಬಜ್ರಂಗಿ ಹೇಳಕ್ ಬರ್ತಾರೆ. ಬಜ್ರಂಗಿ ಸಿದ್ದಣ್ಣ ಕಾಯ್ತಿದ್ದಾರೆ ಏನು ಅಂತ ವಿಚಾರಿಸು ಅಂತ ದತ್ತ ಹೇಳ್ತಿದಂಗೆ ಇಲ್ಲಿ ಬಜ್ರಂಗಿ ಅವರಂತೂ ಸೀಮಾನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟೊತ್ತಿಗೆ ನೇತ್ರ ಬರ್ತಾರೆ. ಎಲ್ಲಾ ಕುತ್ಕೊಳ್ಳಿ ಅಂತ ಹೇಳ್ತಿದಂಗೆ ಒಂದ್ ನಿಮಿಷ ಬಂದೆ ಅಂತ ಹೇಳಿ ನೇತ್ರ ಹೊರಟೋಗ್ತಾರೆ. ಮತ್ತೆ ವಾಪಸ್ ಇಲ್ಲಿ ಊಟಕ್ಕೆ ಎಲ್ಲಾ ಕುತ್ಕೋತಾರೆ. ಆ ಕಡೆ ಸೀಮಾ ಅಂತೂ ದತ್ತ ನೋಡ್ಕೊಂಡು ಖುಷಿ ಪಡ್ತಿರ್ತಾರೆ. ನಾನು ನಿನ್ ಮನ್ಸಲ್ಲಿ ಇರ್ಲಿಲ್ಲ ಅಂತಿದ್ರೆ ನೀನು ಬಜ್ರಂಗಿನ ನನ್ನಿಂದ ಮನೆಯಿಂದ ಆಚೆ ಹಾಕೋದಿಕ್ಕೆ ಬಿಡ್ತಿದ್ದೆ, ನಿನ್ ಮನ್ಸಲ್ಲಿ ನೀನು ಇರೋದಿಕ್ಕೆ ನೀನೇ ನನ್ನ ಮನೇಲಿ ಉಳ್ಸ್ಕೊಂಡೆ, ಮುಂದೆ ನೀನೇ ನನ್ ಕೈ ಹಿಡ್ದು ಈ ಮನೆನ ತುಂಬಿಸ್ಕೋತೀಯ, ನಾನ್ ಮಾತ್ರ ನಿನ್ ಹೆಂಡತಿಯಾಗಿ ಬಾಳ್ತೀನಿ ದತ್ತ ಅಂತ ಸೀಮಾ ದತ್ತ ನೋಡ್ಕೊಂಡು ತುಂಬಾ ಖುಷಿಯಿಂದ ಮನ್ಸಲ್ಲೇ ಅನ್ಕೋತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.